ಹಾಯ್ ಹಲೋ ನಮಸ್ತೆ. 24/5/2026 2 ಆಡಿಷನ್ಗೆ ಅಂತ ಬೆಂಗಳೂರಿಗೆ ಹೋದೆ. ಒಂದು ಆಡಿಷನ್ ಅಡ್ರೆಸ್ ಕೇಳಿದ್ರು, ಲೊಕೇಶನ್ ಶೇರ್ ಮಾಡಲಿಲ್ಲ. 23/5/2026 ಕೊಕೋ ಫಾರ್ಮ್ಸ್ಗೆ ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ಅಲ್ಲಿ ಇಡೀ ದಿನ ವಾಟರ್ ಗೇಮ್ಸ್ ಆಡಿ ಸುಸ್ತಾಗಿದ್ವಿ. ಮಾರ್ನಿಂಗ್ ಬೆಂಗಳೂರಿಗೆ ದಿನ ಮಹಾಲಕ್ಷ್ಮೀಪುರಕ್ಕೆ ಕಡೆ ಹೊರಟೆ. ಮಧ್ಯದಲ್ಲಿ ಖಲೀಲಾ ಮೂವಿ ಆಡಿಷನ್ ಟೈಮಿಂಗ್ 10ರಿಂದ 1 ಗಂಟೆವರೆಗೆ ಅಂತ ಅಂದರು. ಅದಕ್ಕೆ ಅಲ್ಲೇ ಇಳಿದು ರೂಟ್ ಚೇಂಜ್ ಮಾಡಿದೆ. ಭರತ್ ನಗರ್ ಕಡೆ ಹೊರಟೆ. ಬ್ಯಾಡ್ರಳ್ಳಿಯಲ್ಲಿ ಇಳಿದು 1 ಕಿಲೋಮೀಟರ್ ನಡೆದು 9:30ಕ್ಕೆ ಆಡಿಷನ್ ಲೊಕೇಶನ್ ತಲುಪಿದೆ. ಡೈರೆಕ್ಟ್ರಿಗಾಗಿ 11:15ವರೆಗೆ ಕಾದೆ. ಬಂದಾಕ್ಷಣ ನಾನೇ ಮೊದಲು ಭೇಟಿ ಮಾಡಿ ಡಿಸ್ಕಷನ್ ಮಾಡಿ ಬಂದೆ. ನಂತರ ಅಲ್ಲೇ ಹತ್ತಿರದ ಬಸ್ ಸ್ಟ್ಯಾಂಡ್ ಕಡೆ ಕಾದರೂ ಬಸ್ ಬರೆದಿದ್ದಕ್ಕೆ ಮತ್ತೆ 1 ಕಿಲೋಮೀಟರ್ ನಡೆದು ಬ್ಯಾಡ್ರಳ್ಳಿ ಕಡೆ ಹೋಗಿ ಅಲ್ಲಿಂದ ಮಹಾಲಕ್ಷ್ಮೀಪುರದ ಬಸ್ಸಿಗೆ ಹತ್ತಿದೆ. ಅಲ್ಲಿ ಇಳಿದ ತಕ್ಷಣ 800 ಮೀಟರ್ ನಡೆದು ಸರ್ಕಲ್ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟುಡಿಯೋ ಕಡೆ ಹೋದೆ. ಭಾಳ ಜನ ಬಂದಿದ್ದರು. ಬಾಲ ಕಲಾವಿದರು, ಹಿರಿಯರು, ಎಲ್ಲ ವಯಸ್ಸಿನವರು ಬಂದಿದ್ದರು. ಅಪ್ಲಿಕೇಶನ್ ಫಿಲ್ ಮಾಡಲು ಹೇಳಿದರು. ನಂತರ ಏಜ್ಗೆ ತಕ್ಕಂತೆ ಡೈಲಾಗ್ ಸ್ಕ್ರಿಪ್ಟ್ ಕೊಟ್ಟರು. ಅಣ್ಣ, ಮಕ್ಕಳಿಗೆ ಹೊಡಿಲಿಕ್ಕೆ ಹೋಗಬೇಡಿ, ಅನುಮಾನ ಅಂತ ಹೇಳ್ತಾ ಇರೋದು. ಅವ್ರ ಮೇಲೆ ನಂಬಿಕೆ ಅಲ್ವಾ ನಿಮಗೆ? ನೀವೇ ನಿಮ್ಮ ಮಕ್ಕಳನ್ನು ಬೇರೆಯವರಿಗೆ ಬಿಟ್ಕೊಡ್ತೀರಾ? ಇವರೆಲ್ಲ ಅವರುಗಳ ಮನೆಗಳ ಹತ್ರ ಹೋಗಿದ್ರು ಅಂದ ಮಾತ್ರಕ್ಕೆ ಇವರನ್ನು ಕಳ್ಳರು ಅಂತ ನಂಬಬೇಕಾ? ಇಲ್ಲಿರುವ ಯಾರಿಗೂ ಇವರನ್ನು ಕಳ್ಳರು ಎಂದು ಹೇಳುವ ಅಧಿಕಾರ ಇಲ್ಲ. ಸತ್ಯ ಗೊತ್ತಾಗುವವರೆಗೂ ಸಮಾಧಾನದಿಂದ ಇರಿ. ಈ ರೀತಿಯ ಡೈಲಾಗನ್ನು ಕೊಟ್ಟಿದ್ದರು. 10 ನಿಮಿಷ ಟೈಮ್ ತಗೊಂಡೆ. ಡೈಲಾಗನ್ನು ಪರ್ಫಾರ್ಮೆನ್ಸ್ ಮಾಡಿ ಬಂದೆ. ನಂತರ ಭರತ್ ಸರ್ಗೆ ಮೆಸೇಜ್ ಮಾಡಿದ ನಂತರ ಲೊಕೇಶನ್ ಹಾಕಿ ಅಂದಾಗ 3:10ಕ್ಕೆ ಲೊಕೇಶನ್ ಶೇರ್ ಮಾಡಿದರು. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ನಡೆದು ಡಯಾಕಾನ್ ಹಾಸ್ಪಿಟಲ್ ಸ್ಟಾಪ್ ಬಳಿ ಹೋದೆ. ನಂದಿನಿ ಲೇಔಟ್ ಬಸ್ ಹತ್ತಿ ಸರಸ್ವತಿಪುರಂನಲ್ಲಿ ಇಳಿದು 100 ಮೀಟರ್ ನಡೆದು ಚಾಮರಾಜ್ ಅಕಾಡೆಮಿ ತಲುಪಿದೆ. ಅಲ್ಲಿ ಕೂಡ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟರು. ಫಿಲ್ ಮಾಡಿದೆ. ಬ್ಯೂಟಿಫುಲ್ ಹೀರೋಯಿನ್ ಥರ ಇದ್ದ ಒಂದು ಹುಡುಗಿ ಆಡಿಷನ್ ಕೊಡ್ತಾ ಇದ್ಲು. ನಂತರ ಒಬ್ಬ ಕಾಮಿಡಿ ಎಮೋಷನ್ ಮಿಶ್ರಿತ ಪರ್ಫಾರ್ಮೆನ್ಸ್ ಮಾಡಿದ. ಅಲ್ಲಿ ಕೂಡ ಅನೇಕರು ಇದ್ದರು. ಆಡಿಷನ್ ಅಭಿನಯಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ನಂತರ ತಿಳಿಸುತ್ತೇವೆ ಅಂದರು. ಹೀಗೆ ಬೆಳಗ್ಗೆಯಿಂದ 5 ಗಂಟೆವರೆಗೆ 3 ಆಡಿಷನ್ನ ಅಟೆಂಡ್ ಮಾಡಿದೆ. ಮಧ್ಯಾಹ್ನ ಊಟ ಕೂಡ ಮಾಡಲಿಲ್ಲ. ಸಾಯಂಕಾಲ ಅನ್ನೋ ಹೊತ್ತಿಗೆ ತುಂಬ ಸುಸ್ತಾಗಿತ್ತು. 1 ಡೇ ಪಾಸ್ನಲ್ಲಿ ಬಸ್ನಲ್ಲಿ ಎಲ್ಲ ಕಡೆ ಹೋಗಿ ಬರುವುದು ತುಂಬ ಕಷ್ಟ. 3ರಲ್ಲಿ ಮೊದಲನೇ ಆಡಿಷನ್ ಅಂದರೆ ಖಲೀಲಾ ಆಡಿಷನ್ನಲ್ಲಿ ಒಂದು ರಾಜಕಾರಣಿಯ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನುಳಿದ 2 ಆಡಿಷನ್ ಬಗ್ಗೆ ಗ್ಯಾರಂಟಿ ಇಲ್ಲ. ಆದರೂ ನನ್ನ ಎಫರ್ಟ್ ನಾನು ಹಾಕಿ ಪರ್ಫಾರ್ಮೆನ್ಸ್ ಮಾಡಿ ಬಂದಿದ್ದೇನೆ. ನೈಟು RAC ಆಗಿತ್ತು. ಸುಸ್ತಾಗಿದ್ದರೂ ಇಡೀ ಸೀಟ್ನಲ್ಲೂ ಮಲಗಲು ಆಗದೆ ಅರ್ಧ ಸೀಟ್ನಲ್ಲಿ ಕೂತು ತೂಗಡಿಸಿ ನನ್ನೂರು ತಲುಪಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.